ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ SBI ಬ್ಯಾಂಕ್ ರೀಸೆಂಟ್ ಆಗಿ ನೋಟಿಸ್ ಆಗಿರುವ ಅಪ್ರೆಂಟಿಸಸ್ ಜಾಬ್ ಬಗ್ಗೆ ನೋಡೋಣ. ನೋಡಿ, ಟೋಟಲ್ ಪೋಸ್ಟ್ ಬಂದು 7150 ವೇಕೆನ್ಸೀಸ್. ನೋಡಿ, ಟೋಟಲ್ ಪೋಸ್ಟ್ ಬಂದು 7150 ವೇಕೆನ್ಸೀಸ್. 7150 ವೇಕೆನ್ಸೀಸ್. ಅದರಲ್ಲಿ ಕರ್ನಾಟಕ ಪೋಸ್ಟ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಕರ್ನಾಟಕ ಪೋಸ್ಟ್ ಬಂದು ಕರ್ನಾಟಕದಲ್ಲಿ ಟೋಟಲ್ ಪೋಸ್ಟ್ ಎಷ್ಟು ಅಂದರೆ ನೋಡಿ 276. ಅದರಲ್ಲಿ SC ಬಂದು 44, ST ಬಂದು 19, OBC 74, EWS 27, ಅನ್ರಿಸರ್ವ್ಡ್ 112 ಪೋಸ್ಟ್. ನೆಕ್ಸ್ಟ್ ನೋಡೋಣ ಎಕ್ಸಾಮ್ ಪ್ಯಾಟರ್ನು, ಸಿಲೆಬಸ್ಸು ಯಾವ ಥರ ಇರುತ್ತೆ ನೋಡಿ. ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್ ಎಲ್ಲ ನೋಡಿ, ಪ್ರತಿಯೊಂದು ನೋಡೋಣ. ನೀವು ವಿಡಿಯೋ ಪಾಯಿಂಟ್ ತನಕ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ನಾವು ನೋಡುವಾಗ ಇಲ್ಲಿ ಟೋಟಲ್ 276 ಮತ್ತು ಡಿಸ್ಟಿಕ್ ವೈಸ್ ಡಿವೈಡ್ ಮಾಡಿದ್ದಾರೆ. ಡಿಸ್ಟಿಕ್ ವೈಸ್ ಇದು ನೋಡಿ, ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಈ ಥರ ವಿಜಯನಗರ, ಯಾದಗಿರಿ, ವಿಜಯಪುರ, ಕೋಲಾರ, ಈ ಥರ ಎಲ್ಲ ಡಿಸ್ಟಿಕ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು ಏಜ್ ಲಿಮಿಟ್ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 20 ಇಯರ್ಸ್, ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಆಲ್ಸೋ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ನೋಡಿದಲ್ಲಿ ನೋಡಿ, ನೆಕ್ಸ್ಟ್ ಬಂದಾಗ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಷನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್. ಗ್ರಾಜುಯೇಷನ್ ಯಾವ್ದಾದ್ರು ಕಂಪ್ಲೀಟ್ ಆಗಿರ್ಬೇಕು. ಇದು ಟ್ರೈನಿಂಗ್ ಪರ್ಮನೆಂಟ್ ಜಾಬ್ ಅಲ್ಲ, ಟ್ರೈನಿಂಗ್ 1 ಇಯರ್ ಇರುತ್ತೆ. 50,000 ಪರ್ ಮಂತ್ ಕೊಡ್ತಾರೆ. ಮತ್ತೆ ಇದು ಮಾಡಿರ್ಬೇಕು, ಪರ್ಮನೆಂಟ್ ಜಾಬ್ ಅಲ್ಲ, ಓನ್ಲಿ 1 ಇಯರ್ ಟ್ರೈನಿಂಗ್ ಇರುತ್ತೆ. ಏನು ಫ್ಯೂಚರ್ ಅಲ್ಲಾದರೂ ಏನಾದರೂ ಹೆಲ್ಪ್ ಆಗ್ಬೋದು. ಇಷ್ಟು ಇರೋದು. ನೆಕ್ಸ್ಟ್ ನೋಡಿ, ಎಕ್ಸಾಮ್ ಯಾವ ಥರ ಇರುತ್ತೆ ನೋಡಿ. ಸೆಲೆಕ್ಷನ್ ಪ್ರೋಸೆಸ್ ಬಂದು ಆನ್ಲೈನ್ ರಿಟರ್ನ್ ಟೆಸ್ಟ್, ಲೋಕಲ್ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್. ಇದು ಆನ್ಲೈನ್ ರಿಟರ್ನ್ ಟೆಸ್ಟ್. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸು, 60 ಮಿನಿಟ್ಸ್ ಇರುತ್ತೆ. ಜನರಲ್, ಫೈನಾನ್ಷಿಯಲ್ ಅವೇರ್ನೆಸ್ಸು, ಜನರಲ್ ಇಂಗ್ಲೀಷು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಅಬಿಲಿಟಿ, ಕಂಪ್ಯೂಟರ್ ಆಪ್ಟಿಟ್ಯೂಡ್. ಮತ್ತು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಂದಾಗ ಆಯಾ ಟೆಸ್ಟ್ ಬರೋ ಕರ್ನಾಟಕ ಅಷ್ಟಲ್ಲ, ಕನ್ನಡ ಕಂಪಲ್ಸರಿ ಬರಬೇಕು ನೋಡಿ. ಇಲ್ಲಿ ಕೊಟ್ಟಿದ್ರಲ್ಲ ಎಕ್ಸ್ಪರ್ಟ್ ಪರ್ ಟೆಸ್ಟ್ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಆಯಾ ಲೋಕಲ್ ಲ್ಯಾಂಗ್ವೇಜಸ್ ಕನ್ನಡ ಓದಲು ಮತ್ತು ಬರೆಯಲು ಮತ್ತು ಮಾತಾಡೋದು ಕನ್ನಡ ಬರಬೇಕು. ಇನ್ ಕೇಸ್ 10th or 12th ಅಲ್ಲಿ ಕನ್ನಡ ಓದಿದ್ರೆ ಅವ್ರಿಗೆ ಟೆಸ್ಟ್ ಇರೋದಿಲ್ಲ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅವ್ರಿಗೆ ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಎಕ್ಸಾಮ್ ಸೆಂಟರ್ಸ್ ಯಾವುವು ಅಂತ ಇದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲೋಕಲ್ ಲ್ಯಾಂಗ್ವೇಜ್ ಅಂದರೆ candidates who produce 10th or 12th standard marks certificate evidence and studied specified after local language will not be required to undergo the local language test. The 10th 12th standard marks ಅಲ್ಲಿ ನಾವು ಕನ್ನಡ ಓದಿರುವಂಥ ಸರ್ಟಿಫಿಕೇಟ್ಸ್ ಮಾಡಿದಾಗ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರೋದಿಲ್ಲ ನೋಡಿ. ಇಲ್ಲಿ ಫೀಸ್ ಎಷ್ಟು ಅಂತ ಅಪ್ಲಿಕೇಶನ್ ಫೀಸ್ ಕೊಡ್ತಾರೆ. ಇಲ್ಲಿ ಜನರಲ್, OBC, EWS 300, SC ST PW ಇಲ್ಲ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಅಂತ ಕನ್ನಡನಲ್ಲಿ ಫಾರ್ ಗೈಡೆನ್ಸ್, ಸ್ಕ್ಯಾನಿಂಗ್ ಅಂಡ್ ಸಿಗ್ನೇಚರ್. ಎಲ್ಲ ಗೈಡ್ಲೈನ್ಸ್, ಡಿಸ್ಕ್ಲೈಮರ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೊದಲು ಫಸ್ಟು ಡಾಕ್ಯುಮೆಂಟ್ಸ್ ಏನಿರುತ್ತೆ ನೋಡೋಣ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸು ನೋಡಿ. ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋದ್ರಲ್ಲಿ ಸಿಗ್ನೇಚರ್ ನೋಡಿ, 10 to 20 KB ಸಿಗ್ನೇಚರ್ ಇರಬೇಕು. ಮತ್ತು ಇದು ಫೋಟೋಗ್ರಾಫ್ ಬಂದಾಗ ಫೋಟೋ ಕ್ಯಾಪ್ಚರು, ಡೂಸ್ ಡೋಂಟ್ ನಾಟ್ ಪೋಸರ್ ಇವೆಲ್ಲ ಇನ್ಸ್ಟ್ರಕ್ಷನ್ ಇದೆ. ಯಾವ ಥರ ಅಂದರೆ ಇನ್ಸ್ಟ್ರಕ್ಷನ್ ಎಲ್ಲ ಒಂದ್ಸರಿ ಓದಿ. ಮತ್ತು ನೋಡಿ, ಫೋಟೋ ಕ್ಯಾಪ್ಚರ್ ಬಂದಾಗ ಹ್ಯಾಂಡ್ ರೈಟಿಂಗು 10 to 20 KB ಇವೆಲ್ಲ ರೀಡ್ ಮಾಡಿ. ಡೂಸ್ ಆ್ಯಂಡ್ ಡೋಂಟ್ಸ್, ಫೋಟೋ ಕ್ಯಾಪ್ಚರ್ ಡೂಸ್ ಆ್ಯಂಡ್ ಡೋಂಟ್ಸ್ ಇವೆಲ್ಲ ಯಾವ ಥರ ಅಂತ, ಫೋಟೋ ಯಾವ ಥರ ಇರಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂದರೆ ಲೆಫ್ಟ್ ಥಂಬ್ ಇಂಪ್ರೆಷನ್ನು 20 to 50 KB ಮತ್ತು ಹ್ಯಾಂಡ್ ರೈಟಿಂಗ್ ಕ್ರಿಯೇಷನ್ 50 to 100 KB. ಮತ್ತು ಹ್ಯಾಂಡ್ ರೈಟಿಂಗ್ ಕ್ರಿಯೇಷನ್ ಈ ಫಾರ್ಮ್ಯಾಟ್ ಇದೆ ನೋಡಿ. ಇಲ್ಲಿ ಹೈ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಡೇಟ್ ಆಫ್ ಬರ್ತ್, ಆಲ್ ಇನ್ಫಾರ್ಮೇಷನ್ ಇದೆಲ್ಲ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇದು ಸೇಮ್ ಇದೇ ಫಾರ್ಮ್ಯಾಟ್ ಇರಬೇಕು.
ಇದು ಇವತ್ತಿನ ವಿಡಿಯೋ ಗೊತ್ತಾಗ್ತಿಲ್ಲ ಯಾವ ಥರ ಅಂತ ಇದೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಮಾಡಿ.